ವಿಚಾರವನ್ನು ಹೇಳುವಂಥ ಚರ್ಚೆ ಮಾಡೋದು ಸ್ಥಳಗಳಂತೇಳಿ ಎಲ್ಲರೂ ಗೌರವಿಸ್ತಾ ಇದ್ವಿ. ಮತ್ತು ಅದು ಗೌರವಕ್ಕೆ ಯೋಗ್ಯವಾದಂಥ ವಿಷಯಗಳು ಚರ್ಚೆ ಆಗಬೇಕಲ್ಲಿ. ಜನರ ಸಮಸ್ಯೆಗಳು ಚರ್ಚೆ ಆಗಿ ಪರಿಹಾರ ಹುಡುಕಬೇಕಾದಂಥ ಜಾಗ ಸ್ಥಳ ಅದು. ಹೌದು, ಕೆ ಎನ್ ರಾಜನ್ ಅವರು ಆರೋಪ ಮಾಡಿದರು, ಕೊನೆಗೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಅವ್ರಿಗೂ ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋದು ಈಗ ಗೊತ್ತಿದ್ದ ವಿಷಯ. ಅದು ತನಿಖೆ ಆಗಬೇಕು ಅಂತೇಳಿ ಹೇಳೋದು, ಒತ್ತಡ ಮಾಡಿ ಹೇಳಿ ಏನು ತಪ್ಪಿಲ್ಲದು. ಆದರೆ ಅದಕ್ಕಾಗಿ ಹಳೆ ಹರಿದು ಹೋಗೋದು, ಆ ಒಂದು ನಮ್ಮ ಸಭಾಪತಿಗಳ ಪೀಠದ ಕತ್ತ ಹೋಗುವಂಥದ್ದು ಇವೆಲ್ಲ ಏನು ಅಂತೇಳಿ. ಯಾಕಂದರೆ ಒಬ್ಬ ಶಾಸಕರ ರೀತಿ ಮಾಡುವಂಥದ್ದಲ್ಲ. ಬಾವಿಗಿಳಿದು ಕೂಗುವುದಾಗಿರ್ಬೋದು, ಕೂಗುವುದಕ್ಕಿಂತ ವಾದ ಮಾಡಿರಿ, ಚರ್ಚೆ ಮಾಡಿರಿ, ತಿಳಿಸಿ ಹೇಳ್ರಿ, ಇಲ್ಲಾಂದ್ರೆ ಬೈಕಾಟ್ ಮಾಡಿರಿ ಸಭೆಯನ್ನು. ಸಾಕಷ್ಟು ಅಲ್ಲಿ ಹಾದಿಗಳಿದ್ದಾವೆ, ವೇಗಳಿದ್ದಾವೆ. ಇದೇ ಒಂದು ಕಾರಣಕ್ಕಾಗಿ ಅಹಿಂಸಾತ್ಮಕವಾಗಿ ಚರ್ಚೆಯ ಮೂಲಕ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಈ ಪಾರ್ಲಿಮೆಂಟ್ ಅದ, ಈ ವಿಧಾನಸಭೆ ಅದ, ಈ ವಿಧಾನ ಪರಿಷತ್ ಅದ, ಆ ರಾಜ್ಯಸಭೆ ಅದ. ಇಲ್ಲೇ ಚರ್ಚೆ ಮಾಡಬೇಕು, ಅದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಎದುರಾಳಿಗಳಿಗೆ. ಅದಿಲ್ಲ, ಕನ್ವಿನ್ಸ್ ಮಾಡಲಿಕ್ಕೆ ಆಗದೇ ಇದ್ದಾಗ ಇಂಥ ಹಾಳೆ ಹರಿದು ಹೋಗೋದು, ಮೈಕ್ ಎತ್ತಿ ಹೆಚ್ಚೋದು, ಮತ್ತೇನೋ ಮಾಡುವಂಥ ಅನೇಕ ಘಟನೆಗಳನ್ನ ನಾವು ನೋಡಿದ್ದೀವಿ. ಕೆಲವೊಮ್ಮೆ ವಿರೋಧ ಪಕ್ಷದ ನಾಯಕರು ಹೊತ್ಕೊಂಡು ಹೋದಂಥದ್ದು ನಾವು ನೋಡಿದ್ದೀವಿ. ಇದೇ ನಮ್ಮ ತಮಿಳುನಾಡಿನ ಇದರಲ್ಲಿ ವಿಧಾನಸಭೆಯಲ್ಲೂ ಅದು ನೋಡಿದ್ದೀವಿ ನಾವು. ಈ ಹಿಂದಿನಿಂದ ಕರುಣಾಕರನ್ ಆಗಿರ್ಬೋದು, ಕರುಣಾನಿಧಿ ಅವರಾಗಿರ್ಬೋದು, ಈ ನಮ್ಮ ಜಯಲಲಿತಾ ಮೇಡಮ್ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತಿಲ್ಲ. ಬಟ್ ವಿಧಾನಸಭೆ ಘನತೆಯನ್ನು ಕಡಿಮೆ ಮಾಡುವಲ್ಲೇ ಇವರೆಲ್ಲರೂ ಪಾತ್ರಧಾರಿಗಳ. ಅಂಥದ್ದು ನಮ್ಮಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಯು ಟಿ ಖಾದರ್ ಅವರು ಈ ಸಲ 6 ತಿಂಗಳೊಳಗೆ ಅಮಾನತು ಮಾಡಿದ್ದು ಭಾಳ ಒಳ್ಳೆಯ ನಿರ್ಧಾರ ಮಾಡಿದ್ರು. ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ಒಬ್ಬ ಶಾಸಕ ಹೇಗಿರ್ಬೇಕಪ್ಪ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ತಂದು ಚರ್ಚೆ ಮಾಡಿ ಸಮಸ್ಯೆ ಪರಿಹಾರ ಹುಡ್ಕೊಂಡು ಹೋಗುವಂಥ ಕೆಲಸ. ಕೆ ಎನ್ ರಾಜನ್ ಅವ್ರ ಮೇಲೆ ನಿಜವಾಗಿಯೂ ಈ ಒಂದು ಏನಪ್ಪ ಮಧುಬಲೆ ಅಥವಾ ಹೆಲಿಟ್ಯಾಪ್ದ ಘಟನೆ ಆಗಿದ್ದರೆ